ಪ್ರಿಯ ವೀಕ್ಷಕರೇ, ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮರ್ಬಿಹಾಳ್ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು ಹಾಗೂ ಸಕ್ರಿಯ ಒಂದು ರಾಜಕಾರಣದಲ್ಲಿ ಸುಮಾರು 40 ವರ್ಷ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬರ್ತಿರುವಂತಹ, ಜೊತೆಗೆ ಈ ಭಾಗದ ಕಾಂಗ್ರೆಸ್ ಮುಖಂಡರು ಆಗಿರುವ, ಜೊತೆಗೆ ಅವ್ರನ್ನ ಈ ಭಾಗದಲ್ಲಿ ಎಲ್ಲರೂ ಪ್ರೀತಿಯಿಂದ MG ಅಂತಾನೆ ಕರೀತಾರೆ. ಹಾಗೂ ಶ್ರೀ ಚಂದ್ರಗುತ್ತೆಮ್ಮ ದೇವಸ್ಥಾನ ಕಮಿಟಿಯ ಒಂದು ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಿದ್ದಾರೆ. ಜೊತೆಗೆ ಇವರು ರೈತ ಸಂಘದ ಒಂದು ಅಧ್ಯಕ್ಷರಾಗಿಯೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಯುತ ಟಿ ಯಮನಪ್ಪ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ politiciansinIndia.com ವತಿಯಿಂದ ಹಾರ್ದಿಕ ಸ್ವಾಗತ. ಸರ್ ನಮಸ್ತೆ. ನಮಸ್ತೆ. ಯಮನಪ್ಪ ಸರ್ ಸಕ್ರಿಯ ಒಂದು ಸಾಮಾಜಿಕ ಸೇವೆಯಲ್ಲಿ ಸುಮಾರು 40 ವರ್ಷ ಆಯ್ತು. ಹೌದು. ತಾವು ಸಾಕಷ್ಟು ಒಂದು ಸಾಮಾಜಿಕ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದೀರಿ. ಈ ಭಾಗದಲ್ಲಿ ಸಾಕಷ್ಟು ಚಿರಪರಿಚಿತರು. ಆದ್ರೂ ಕೂಡ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ತಮ್ಮ ಹೆಸರು ಹೇಳ್ತಾರೆ. ನಾವು ತಮ್ರಳ್ಳಿ ಯಮನಪ್ಪ ಅಂತ ಸರ್, ಪ್ರೀತಿಯಿಂದ MG ಅಂತ ಕರೀತಾರ. ನಮಗೆ ಅದೇನೇ ಯಮನಪ್ಪ ಅಂತ ಯಾರು ಕೇಳಿದ್ರೆ ಹೇಳಂಗಿಲ್ಲ, MG ಅಂತ ಕೇಳಿದ್ರೆ ಮಾತ್ರ ಹೇಳ್ತಾರ. ಓಕೆ ಓಕೆ ಓಕೆ. ತಮ್ಮ ಬಾಲ್ಯದ ದಿನಗಳೆಲ್ಲ ಹೇಗಿದ್ದು ಸರ್? ಸರ್ ಅವಾಗ ಕಷ್ಟಕರ ಕೆಲಸಗಳು. ನಮಗೆ ಏತ ನೀರಾವರಿ ಬಂದಾಗ್ಲಿಂದ, ಸ್ವಲ್ಪ ನೀರಾವರಿ ಆದಾಗ್ಲಿಂದ ಸ್ವಲ್ಪ ಸುಖನೇ ಬಂತು. ನೀರಾವರಿ ನೋಡಿದ್ವಿ. ಮೊದ್ಲೆಲ್ಲ ನಮಗೆ ಊಟದ್ದು ಕೂಡ ತೊಂದರೆ, ಕಷ್ಟ ಕಾಲದಾಗ ಇದ್ದೀವಿ ನಾವು. ಓಕೆ 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 ಓಕೆ. ಹೇಗೆ ಸರ್ ಈ ರಾಜಕೀಯಕ್ಕೆ ಬಂದದ್ದು ಹೇಗೆ? ತಮಗೆ ಒಂದು ರಾಜಕೀಯ ಮಾರ್ಗದರ್ಶಕರು ಯಾರು ಸರ್? ಇಲ್ಲ ಸರ್, ನಾವು ಊರಿನ ಸ್ವಲ್ಪ ಸಣ್ಣ ಪುಟ್ಟ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಿದ್ವಿ ಜನರ ಹತ್ರ. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಜಗಳ ಮಾಡಿದ್ರೆ ಅಣ್ಣ ಬಾರಣ ಮನೆಗೆ ಹಿಂಗ್ ಮಾಡ್ತಾರ ಅಂತಕ್ಕೆಲ್ಲ ಭಾಗಿಯಾದಾಗ ಒಳ್ಳೇದ ಕೆಟ್ಟದ 4 ಮಾತು ತಿಳಿದಿದ್ದು ನಾವು ಹೇಳ್ತಿದ್ವಿ. ಹೇಳ್ದಾಗ ಏನ್ ಮಾಡಿದ್ವಿ, ಮಾತಾಡ್ತಾ ಹಂಗೆ ಕಂಟಿನ್ಯೂ ಮಾಡ್ಕೊಂಬಂದಾಗ ಆಮೇಲೆ ಗ್ರಾಮ ಪಂಚಾಯತಿ ಚುನಾವಣೆ ಸ್ಟಾರ್ಟ್ ಆಯ್ತು. ಮಂಡಲ ಪಂಚಾಯತಿ ಇತ್ತು ಮೊದಲು, ಅದ್ರಾಗ ಅದು ಮುಗಿದ ಮೇಲೆ ಗ್ರಾಮ ಪಂಚಾಯತಿ ಬಂತು. ಬಂದಾಗ ನೀನೇ ನಿಂದಿರ್ಬೇಕಂತ ನನಗೆ ಒತ್ತಾಯ ಮಾಡಿದ್ರು. ನನಗೆ ಅವಾಗ ರಾಜಕೀಯವಾಗಿ ಏನು ಯಾರು ನನಗೆ ಅಪೋಸಿಟ್ ಆಗಿ ಬಂದಿಲ್ಲ. ನನಗೆ ಊರ್ ಮುಖಾಂತರ ನೀನೇ ಇರ್ಬೇಕಂತೇಳಿ ಅನ್ಕಂಟೆಸ್ಟ್ ಮಾಡಿ ಆಯ್ಕೆ ಮಾಡಿದ್ರು. ಆಮೇಲೆ ಲೇಡೀಸ್ ಕ್ಯಾಂಡಿಡೇಟ್ಗೆ ಒಬ್ರು ಲೇಡೀಸ್ ಕ್ಯಾಂಡಿಡೇಟ್ ಹಾಕಿದ್ರು. ಅವಾಗ ನಾವು ಜೆಂಟ್ಸ್ ಆಗಿರೋದ್ರಿಂದ ಲೇಡೀಸ್ ಕ್ಯಾಂಡಿಡೇಟ್ ನಮ್ಗೆ ಅಪೋಸಿಟ್ ಆಗಿ ಇರ್ತೈತೆ ಅದು. ಅವ್ರಿಬ್ರು ಕಣದಲ್ಲಿ ಇರೋದ್ರಿಂದ ನಾವು ಕೂಡ ಅವತ್ತು ಕಣದಾಗಿರುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಆವಾಗ ನಾವು ಎಲೆಕ್ಷನ್ ಆಯ್ತು, ನಾವು ವಿನ್ ಆದ್ವಿ. ಅವತ್ತೇನು ಗ್ರಾಮ ಪಂಚಾಯತಿಲಿ ಅಂತ ದೊಡ್ಡ ರೊಕ್ಕ ಇರ್ಲಿಲ್ಲ. ಊರಿಗೊಂದು 10 ಬಲ್ಬ್ ತರ್ಬೇಕಂದ್ರೆ ಕೂಡ ರೊಕ್ಕ ಇರಲಿಲ್ಲ ಅಂತ ಕಷ್ಟ ಕಾಲದಾಗ. ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ವಿ. ನಾನು ಅವತ್ತಿನ ದಿನದಲ್ಲಿ ನೋಡಿರೋದಂದ್ರೆ 10 ರಿಂದ 20 ಸಾವಿರ ರೂಪಾಯಿ 5 ವರ್ಷದಾಗ ನಮ್ಮೂರ್ ಕೆಲಸ ಮಾಡಿಸಿರಂತ. ಅಷ್ಟ ನಾವು ದೊಡ್ಡ ಕೆಲಸ ಅಂತಕ್ಕದ್ದು ಇರ್ಲಿಲ್ಲ. ಏನ್ ಚರಂಡಿ ಕೂಡ ಇರ್ಲಿಲ್ಲ ಅವಾಗ. ತಿರ್ಗಾ ನಮ್ಮ NM ನಬಿ ಸಾಬ್ರ ಅಂತೇಳಿ ಮಿನಿಸ್ಟರ್ ಜನತಾದಳ ಗೌರ್ಮೆಂಟ್ ಇತ್ತು. ಆ ಕಾಲದಾಗ ನಬಿ ಸಾಬ್ರು ನನಗೆ ಬಹಳ ಹತ್ರ. ಸರ್ ನಮಗೆ ಹಿಂಗೆ ಚರಂಡಿ ಎಲ್ಲ ಏನಲ್ಲ ಸರ್ ಊರಾಗ ಅಂದಾಗ, ವರ್ಲ್ಡ್ ಬ್ಯಾಂಕ್ ಸ್ಕೀಮ್ ಅಂತ ಒಂದೇಳಿ ಗೌರ್ಮೆಂಟ್ ತೆಗೆದ್ರು. ವರ್ಲ್ಡ್ ಬ್ಯಾಂಕ್ ಅಂತ ಹೇಳಿ ಒಂದು ಸ್ಕೀಮ್ ತೆಗೆದ್ರು. ಆ ಸ್ಕೀಮ್ ನಲ್ಲಿ ನಮ್ ನಬಿ ಸಾಬ್ರು 20 ಲಕ್ಷ ಕೊಟ್ರು ಆಗಿನ ಕಾಲಕ್ಕೆ ನಮ್ಮೂರಿಗೆ. 20 ಲಕ್ಷ ಕೊಟ್ಟಾಗ ನನಗೆ ಅದನ್ನ ಖರ್ಚು ಮಾಡೋದು ಹೆಂಗಂತ ಗೊತ್ತಿಲ್ಲ. ಬೇರೆಯವ್ರು ಬಂದು ಖರ್ಚು ಮಾಡಕ್ ಹೋಗ್ಯದ್ರ ಅದು. ಹೆಂಗಪ್ಪ ಇದು ದುಡ್ಡು 20 ಲಕ್ಷ ಖರ್ಚು ಮಾಡೋದು? ಯಾರೋ ಒಬ್ರು ಪುಣ್ಯಾತ್ಮ ಕಾಂಟ್ರಾಕ್ಟ್ ಬಂದು ಮಾಡ್ತೀನಿ, ನೀವು ಸಹಕಾರ ಮಾಡ್ರಿ ನಮ್ಗೆ ಅಂತ ಅವಾಗ ಅಧ್ಯಕ್ಷ ಇದ್ದೆ ನಾನು ಆ ಕಮಿಟಿಗೆ. ಆ ಗ್ರಾಮ ಪಂಚಾಯತಿ ನಂಬರ್ ಆದಲ್ಲಿ ಅದು ಕಮಿಟಿ ಒಂದ್ ಇರ್ತೈತೆ, ಅದ್ರೊಳಗೆ ನನ್ನ ಅಧ್ಯಕ್ಷ ಇದ್ದೆ. ನಾನೇ ಕೊಡ್ಬೇಕು, ಅದು ದುಡ್ಡಿಗೆ ಸೈನ್ ಮಾಡಿ ಕೊಡ್ಬೇಕು. ಆ ಟೈಮ್ನಾಗ ನಾನು ಅಲ್ಲಿ 17 ಲಕ್ಷ ಕೆಲಸ ಮಾಡಕ್ ಸಾಧ್ಯತೆ ಆಯ್ತು ನಮ್ಗೆ. ಚರಂಡಿ, ನೈರ್ಮಲೀಕರಣ, ಆಮೇಲೆ ಲೆಟ್ರಿನ್ ರೂಮ್ಗಳು ಆ ಟೈಪ್ ಮಾಡಿಕೊಡಕ 17 ಲಕ್ಷ ರೂಪಾಯಿ ನಾವು ಆ ಕೊಟ್ಟಂತ ಡೇಟ್ನೊಳಗ 17 ಲಕ್ಷ ರೂಪಾಯಿ ಕೆಲಸ ಮಾಡಿದ್ವಿ. ಇನ್ನು 3 ಲಕ್ಷ ರೂಪಾಯಿ ವಾಪಸ್ ಹೋಯ್ತು. ಅಷ್ಟು ಮಾಡಿದ್ವಿ ಕಷ್ಟಪಟ್ಟು. ನನಗೆ ಇದ್ದೇ ಇಲ್ಲದಕ್ಕೆ ನನಗೆ ಕಷ್ಟ. ಅಂದ್ರೆ ಆ ಟೈಮ್ ಅಲ್ಲಿ ಸ್ವಲ್ಪ ಅಂತ ಒಂದು ನಾಲೆಜ್ ಕೂಡ ಕಡಿಮೆ ಇರುತ್ತೆ. ಇದ್ದೇನೆ ಇಲ್ಲ. ಅಂತದ್ರಲ್ಲೂ ಅಷ್ಟು ಕೆಲಸವನ್ನ ಮಾಡಿದ್ವಿ. ಓಕೆ ಓಕೆ, ತುಂಬಾ ಖುಷಿ ವಿಚಾರ.
ನನಗೆ ಕೆಲವೊಬ್ರು ಮತ್ತೆ ರಾಜಕೀಯವಾಗಿ ನಮಗೆ ತಿಳಿದಂತ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಒಬ್ರು ಊರಲ್ಲಿ ಗೊತ್ತಿದ್ರು ಕೂಡ ನಮ್ಗೆ ಗೊತ್ತಲ್ಲಪ್ಪ ಅಂತ ಹೇಳೋರು. ಅದರಲ್ಲಿ ನಾವು ಕಷ್ಟಪಟ್ಟು ಮಾಡ್ಕೊಂಡ್ ಬಂದ್ವಿ. ಹಂಗೆ ಬಂದ್ವಿ ಮತ್ತೆ ಹಿಂಗೆ ಬರ್ತಾ ನಮಗೆ ಆಮೇಲೆ ನೇಮರಾಜ MLA ಸಿಕ್ಕ. ಪಿಡ್ನಾಗ ಕೆಲಸ ಮಾಡಿದ್ವಿ. ನಾಳೆ MP ಪ್ರಕಾಶ್ ಸರ್ ಇದ್ರು ಜೊತೆಗೆ. ಆಮೇಲೆ ನಬಿ ಸಾಬ್ರು ಇದ್ರು, ಅನಿಲ್ ಆಡ್ ಸರ್ ಇದ್ರು. ಲಾಸ್ಟಿಗೆ ನನಗೆ ಭೀಮನ್ ಹಾಕಿ ಒಳ್ಳೆ ಮನೆ ಹತ್ತ ಬಂದಂಗೆ ಬಂದು ನಾವು ಒಂದ್ಸಲ ಸೋತ್ಬಿಟ್ಟಿನ ನೀವು ಬರ್ಲೇಬೇಕಂತ ಬಂದ. ಅವಾಗ ನಾವು ಭೀಮನಾಯಕನ ಜೊತೆ ಸಪೋರ್ಟ್ ಮಾಡಿ JDS ಲಿಂದ ಗೆಲ್ಸಿದ್ವಿ. ಅವಾಗ ಸುಮಾರು 5 ವರ್ಷದಾಗ ಒಂದು 6 ರಿಂದ 7 ಕೋಟಿ ರೂಪಾಯಿ ವರ್ಕ್ ಮಾಡ್ಕೊಂಡ್ವಿ. ರೋಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್. ರೋಗಣ್ಣಲ್ಗಪ್ಪ ನಾನು ಆತ ಜಿಲ್ಲಾ ಪಂಚಾಯತಿ ನಂಬರ್ ರೋಗಣ್ಣಲ್ಗಪ್ಪ ಅಂತ. ಆತ ನಾನು ಸೇರ್ಕೊಂಡ್ ಇಬ್ಬರಿಗೂ ಕೆಲಸ ಕೊಡ್ಬೇಕು. ಇಬ್ಬರಿಗೆ ಕೆಲಸ ಅಂದ್ರೆ ನಾವ್ ಮಾಡ್ತಾ ಇರ್ಲಿಲ್ಲ ಕೆಲಸ. ನಾನ್ ಹೇಳ್ದ ಒಂದ್ ಕೆಲಸ ಕೊಟ್ರೆ ಆತ ಹೇಳ್ದೊಂದು ರೋಡ್ ಹಾಕ್ಲೇಬೇಕು ಅವ್ರಿಗೆ ಅಂತ. ಯಾಕಂದ್ರೆ ಇಬ್ರು ಪ್ರೀತಿಯಿಂದ ನೋಡ್ಬೇಕಲ್ಲ. ನಮಗೊಂದು ರೋಡ್ ಹಣ ಇಂತಲ್ಲಿ ಹಾಕ್ಬೇಕು ನೋಡೋಣ, 10 ಲಕ್ಷ ಅಂತಂದ್ರೆ ಆಯ್ತಪ್ಪ ಬರ್ಕ. ಆಮೇಲೆ ಈ ಕಡೆ ಉಲ್ಗಪ್ಪ ನೀನ್ ಎಲ್ಲಿ ಹೇಳ್ತಪ್ಪ, ನಾವ್ ಈ ಓಣಿಗೆ ಹಾಕ್ರಿ ಸರ್ ಇಲ್ಲೊಂದು 10 ಲಕ್ಷ ಆಯ್ತಪ್ಪ ಬರ್ಕ. ಹಂಗೆ ಹೇಳಿ ಭೀಮನಾಯಕಿನ ಒಂದು 5 ವರ್ಷ ಪೀರಿಯಡ್ನಾಗ 7 ಕೋಟಿ ರೂಪಾಯಿ ವರ್ಕ್ ಮಾಡಿದ್ರು. ಬರೀ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲ 7 ಕೋಟಿ ರೂಪಾಯಿ ವರ್ಕ್. ಗ್ರಾಮ ಪಂಚಾಯತ್ ವರ್ಕ್ ವ್ಯಾಪ್ತಿ ಇಲ್ಲ ಸರ್. ನಮ್ದು ಇರೋದು ಒಂದೇ ಊರಲ್ಲೇ ನಾನು ಹೇಳ್ತಾ ಇರೋದು. ಬರೀ ನಿಮ್ಮ ಒಂದು ಹಳ್ಳಿಯಲ್ಲಿ 7 ಕೋಟಿ ರೂಪಾಯಿ ವರ್ಕ್ ಮಾಡಿರೋದು ನಾವು. ಗ್ರೇಟ್ ಅಲ್ಲ ಸರ್. ಗ್ರಾಮ ಪಂಚಾಯತ್ ಬಂದಾಗ ಒಳ್ಳೆ ಸುಸಜ್ಜಿತವಾದ ಅಂದ್ರೆ ತುಂಬಾ ಅಗಲೀಕರಣವಾದ CC ರೋಡ್ ಸರ್. ಅಷ್ಟು ಅಗಲೀಕರಣ ರೋಡ್ ನಾವ್ ಯಾವ ಹಳ್ಳಿಯಲ್ಲೂ ಕೂಡ ನೋಡಕ್ ಸಾಧ್ಯನೇ ಇಲ್ಲ ಸರ್. ಅದನ್ನ ನಮ್ ನಬಿ ಸಾಬ್ರು ಇದ್ದಾಗ 5 ಎಕರೆ ಖರೀದಿ ಮಾಡಿದ್ದೇನೆ ಸರ್ DCR ಕಡೆಗೆ. ಪ್ಲಾಟ್ ಮಾಡಿ ಹೊಸ ಪ್ಲಾಟ್ ಮಾಡಿ ಅವರಿಗೆ ಮತ್ತೆ ಜಾಗಗಳು ಕೊಟ್ಟು ಎಲ್ಲ ಇಡೀ ಊರಿಗೆ ಗೌರ್ಮೆಂಟ್ ಪ್ಲಾಟ್ ಹಂಚಿ ಬಹಳ ಕಷ್ಟಪಟ್ಟು ಮಾಡಿದೀವಿ ಸರ್. ಎಲ್ಲವನ್ನು ಕಷ್ಟಪಟ್ಟು ಮಾಡ್ಕೊಂತಲೇ ಬಂದಿವಿ. ಆಮೇಲೆ ಹುಲಿಗೆಮ್ಮ ದೇವಸ್ಥಾನ ಗುಡಿ ಕಟ್ಸಿ, ಆಂಜನೇಯ ದೇವಸ್ಥಾನಕ್ಕೆ ತೇರು ಮಾಡಿದ್ವಿ. ಇನ್ನೂ ಒಂದು ವಿಶೇಷ ಅಂದ್ರೆ ಸರ್, ಈಗ ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಪೊಲಿಟ್ರು ಫಾರ್ಮ್ಗಳು ಇದಾವೆ ಸರ್. ಅಲ್ಲಿ ಅದರಿಂದ ಏನು ಟ್ಯಾಕ್ಸ್ ಎಲ್ಲ ಒಂದು ಕಲೆಕ್ಷನ್ ಆಗುತ್ತಾ ಗ್ರಾಮ ಪಂಚಾಯತಿಗೆ? ಟ್ಯಾಕ್ಸ್ ವರ್ಷ ಅವರು ಒಂದು 2 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಕಟ್ತಿದ್ರು. ಅದನ್ನ ನಾವು ಲೆಕ್ಕ ತಗೊಂಡಾಗ ನೀವು ನಮಗಿನ್ನ ಟ್ಯಾಕ್ಸ್ ಜಾಸ್ತಿ ಬರ್ಬೇಕಂತ ಹೇಳಿ ನಾವು ಅವರಿಗೆ ಸರ್ವೆ ರಿಪೋರ್ಟ್ ತಗೊಂಡು ಅವ್ರಿಗೆ ಟ್ಯಾಕ್ಸ್ ಕಟ್ಟೋಕೆ ಕೇಳಕ್ ಹೋಗಿ ಸರ್ವೆದಾರನ್ನ ಕರೆಸಿ ನಾವು ಸರ್ವೆ ಮಾಡಿದ್ವಿ. ಸರ್ವೆ ಮಾಡಿಸಿ ಅವ್ರಿಗೆ ಟ್ಯಾಕ್ಸ್ ನೋಟಿಸ್ ಕೊಟ್ಟಾಗ ಅವ್ರು ಏನ್ ಮಾಡಿದ್ರು, ಕೋಟ್ರಿ ಫಾರಮ್ನವರು ಕೋರ್ಟಿಗೆ ಹೋದ್ರು. ಅವ್ರದ್ದು ನಮ್ದು ಕೋಳಿ ಫಾರಮ್ ನಮಗೆ ಇದ್ರ ಕೃಷಿಯಾಗಿ ಬರ್ತೈತೆ, ನಮಗೆ ಡೆವಲಪ್ಮೆಂಟ್ ನೀವು ಪಂಚಾಯತಿಯಿಂದ ಏನು ಕೊಡಂಗಿಲ್ಲ, ನಿಮಗೆ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅಂತಂದೇಳಿ ಅವ್ರು ಕೋರ್ಟಿಗೆ ಹೋಗಿದ್ದಾರೆ. ಇನ್ನು ಕೋರ್ಟ್ನ ನಡೀತಾ ಐತೆ. ಆಮೇಲೆ SLR ಫ್ಯಾಕ್ಟ್ರಿದು ಒಂದು 10 ರಿಂದ 15 ಲಕ್ಷಕ್ಕೆ ಕೊಡ್ತಿದ್ರು ನಾವು ಹಿಂದೆ 3 ವರ್ಷದ ಕೆಳಗೆ. 4 ವರ್ಷ ಆಗಿ ಇವಾಗ ನಾವು ಬಂದ ಅಲ್ಲಿಂದ ಮತ್ತೆ 50 ಲಕ್ಷಕ್ಕೆ ಬರಂಗ್ ಮಾಡಿದ್ವಿ. ಅವರಿಗೆಲ್ಲ ಪ್ರೆಜರ್ ಹಾಕಿ ನೀವು ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತ ಕೇಳಿ ಆಮೇಲೆ ಡಾಕ್ಯುಮೆಂಟ್ಸ್ ತಂದು ಎಲ್ಲವೂ ಸೇರ್ಪಡೆ ಪ್ರತಿ ವರ್ಷ 50 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ. ಯಾಕೆಂದ್ರೆ ಅವರು ಡಾಕ್ಯುಮೆಂಟ್ಸ್ ಅವ್ರು ಹಂಗೆ ಇಟ್ಕೊಂಡಿರ್ತಾರ. ದೊಡ್ಡ DC ಲೆವೆಲ್ಗೆಲ್ಲ ಅಪ್ರೂವಲ್ ಆದ್ರು ಏನಂತಾರ, ನಮ್ ಪಂಚಾಯತಿ ಕೊಟ್ಟಿರೋದಿಲ್ಲ ಅವ್ರು. ನಮ್ ಪಂಚಾಯತಿ ಸೇರಿದಾಗ ಮಾತ್ರ ನಮ್ಗೆ ಟ್ಯಾಕ್ಸ್ ಬೀಳುತ್ತೆ ಸರ್. ಆ ಕೆಲಸ ಮಾಡಿದೀವಿ ಸರ್. ಎಲ್ಲವೂ ಪಂಚಾಯತಿಗೆ ಸೇರ್ಪಡೆ ಮಾಡ್ಕೊಂಡು ಅವ್ರಿಗೆ ಟ್ಯಾಕ್ಸ್ ಜಾಸ್ತಿ ಬರಂಗ್ ಮಾಡಿದ್ವಿ. ಕಲೆಕ್ಷನ್ ಆದಂತ ಇಷ್ಟು ಪ್ರಮಾಣದ ಟ್ಯಾಕ್ಸ್ ಅಲ್ಲಿ ಸರ್ ಏನೆಲ್ಲ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಕೈಗೊಳ್ತಾ ಇದೀರಿ ಸರ್? 9 ಹಳ್ಳಿ ಬರ್ತಾವ ಸರ್. 9 ಹಳ್ಳಿ ಬಂದಾಗ 27 ಗ್ರಾಮ ಪಂಚಾಯತಿ ನಂಬರ್ ಬರ್ತೀವಿ ನಾವು. ಈ ಕುಡಿಯ ನೀರಿನ ಟೋಟಲ್ 27 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳೇ ಸರ್. ಅಂದ್ರೆ A ಗ್ರೇಡ್ ಅಲ್ಲೇ ತಮ್ಮ ಪಂಚಾಯತಿ A ಗ್ರೇಡ್ ಅಲ್ಲೇ ಬರ್ತೈತೆ. 27 ಜನಕ್ಕೆ ನಾವು 50 ಲಕ್ಷ ಅಂದ ಕೂಡಲ ಎಷ್ಟು ಬರ್ತೈತೆ ಸರ್? 1 ಲಕ್ಷ ಬೇಡ 2 ಲಕ್ಷ ಬರ್ಬೋದು. ಆಮೇಲೆ ಚರಂಡಿಗಳು ಅಂತ ಇರ್ತಾವ, ಮೋಟ್ರ ಕುಡಿಯ ನೀರಿನ 9 ಹಳ್ಳಿಗೂ ನೋಡ್ಬೇಕು. ಪ್ರತಿಯೊಂದು ಹಳ್ಳಿಗಳಿಗೆ ಕುಡಿಯ ನೀರು, ಆಮೇಲೆ ಈ ಚರಂಡಿ ಕ್ಲೀನ್ ಮಾಡವು, ಈ ಬಲ್ಪ್ ತರವು, ಮತ್ತೆ ನೀರಿಲ್ಲ ಅಂದ್ರೆ ಹೊಸ ಬೋರ್ ಹಾಕ್ಸೋದು. ಎಲ್ಲಾ ಹಳ್ಳಿಗೂ ಈ ಸಲ ನೋಡಿ ಸರ್, ಪ್ರತಿಯೊಂದು ಹಳ್ಳಿಗೆ 4-4, 5-5 ಬೋರ್ ಹಾಕ್ಸಿ.
ಅಷ್ಟು ನಾಲ್ಕು ಇನ್ನೂವರೆಗೆ ಆದ್ರೆ ಒಂದ್ 2 ಮರಬೆಳ ತಾಂಡದಾಗ ನೀರ್ ಇನ್ನೂ ಸೆಟ್ರೇಟ್ ಆಗಿದೆ. ಓಹೋ. ಅಷ್ಟು ನೀರಿಂದ ಅಭಾವ ಐತಿ. ಎಲ್ಲ ರೊಕ್ಕ ಖರ್ಚಾಗ್ತಾವ. ಅಂದ್ರೆ ತುಂಗಭದ್ರಾ ಡ್ಯಾಮ್ ಸಮೀಪ ಇದೆ, ಬ್ಯಾಕ್ ವಾಟರ್ ಕೂಡ ಇದೆ, ಬಟ್ ಆದ್ರೂ ಕೂಡ ಕುಡಿಯ ನೀರಿನ ಸಮಸ್ಯೆ ಎಲ್ಲೋ ಸ್ವಲ್ಪ ಕಾಡ್ತಾ ಇದೆ ಅಂತ ಹೇಳ್ತಾರೆ. ಏನ ಅದಕ್ಕೆ ಒಂದು ಪೂರ್ಣ ಪ್ರಮಾಣದ ಪರಿಹಾರ ಹೇಗ್ ಕಂಡ್ಕೋಬಹುದು? ಕಂಡ್ಕೋಬಹುದಂದ್ರೆ ಸರ್, ನಮ್ಮ ಗ್ರಾಮ ಪಂಚಾಯತಿಯಿಂದ ಕಾಣೋದು ಕಷ್ಟನೇ. ನಾವು ಯಾರನ ಇಂತ ಫ್ಯಾಕ್ಟರಿ CS ಫಂಡ್ನಾಗ ಏನಾದ್ರು ಮನಸ್ಸು ಮಾಡಿದ್ರೆ ನಮ್ಮ 9 ಹಳ್ಳಿಗೆ ನೀರು ಕೊಡ್ಬೋದು. ನಿಮ್ಗೆ ಬ್ಯಾಕ್ ವಾಟರ್ಲಿಂದ ದೂರದಿಂದ ತಗೊಂಬಂದು ಅಲ್ಲಿ ಪೈಪ್ ಲೈನ್ ಮುಖಾಂತರ ತಗೊಂಡ್ ಬಂದು ಅಲ್ಲಿ ಈತ ನೀರಾವರಿ ಮಾಡಿ ಎಲ್ಲ ಕೊಡ್ಬೋದು ಸರ್. ನಮ್ ಗ್ರಾಮ ಪಂಚಾಯತಿಯಿಂದ ಆಗೋದಿಲ್ಲ. ನಾವ್ ಏನಾದ್ರು ಬೋರ್ ಹಾಕ್ಬೇಕು, ಬೋರ್ಲಿಂದ ನೀರ್ ತೆಗಿಬೇಕು. ಈ ಬೋರ್ಗಳು ಸ್ವಲ್ಪ ದಿನ ಬರ್ತಾವ, ಮತ್ತೆ ನಿಂತ್ಕೊಂಡ್ಬಿಡ್ತಾವ. ಇನ್ನೂ ಒಂದು ವಿಶೇಷ ಅಂತಂದ್ರೆ ಒಂದು ಮೂಲಭೂತ ಸೌಕರ್ಯಗಳನ್ನು ಕೊಡ್ಬೇಕು. ಅವಾಗ ತಾವು ಮೆಂಬರ್ ಆಗಿದ್ರಿ, ಸಾಕಷ್ಟು ಅನುಭವ ಇದೆ, ಮತ್ತೆ ಒಂಥರ ಕಿಂಗ್ ಮೇಕರ್ ತಾವು ಊರಿನಲ್ಲಿ, ವಿಶೇಷವಾದ ಒಂದು ಲೀಡರ್. ಎಲ್ರು ಕೂಡ ಉಂಟಲ್ಲ, ಅಧಿಕಾರಕ್ಕೆ ತಾವು ಆಸೆ ಪಟ್ಟವ್ರಲ್ಲ, ಎಲ್ರು ತಮ್ಮ ಮುಖೇನ ಮಾಡಿದಿರಿ ಸರ್, ಒಂದು ಕಮಿಟಿಯಲ್ಲಾಗ್ಲಿ, ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಾಗ್ಲಿ. ಈಗ ಮತ್ತೆ ತಾವು ಹಾಲಿ ಮೆಂಬರ್ ಸರ್. ಈಗ CC ರೋಡ್ ಬಗ್ಗೆ ಕೇಳುದಾದ್ರೆ, ಈಗ ಆಲ್ರೆಡಿ CC ರೋಡ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಅಂತ. ಆಗಿದೆ ಸರ್, ಎಲ್ಲ ಕಡೆನೂ ಕೂಡ ಆಗಿದೆ ಸರ್. ಎಲ್ಲ ಕಡೆ ಆಗಿದೆ, ನೀವು ಚೆಕ್ ಮಾಡಬಹುದು. ಇನ್ನೇನು ಅಂತಂದ್ರೆ CC ರೋಡ್ ಬಗ್ಗೆ ಹುಡುಕಿದ್ರು ಸಿಗಂಗಿಲ್ಲ. ಆ ಮಟ್ಟಿಗೆ ಕೆಲಸ ಕಾರ್ಯಗಳಾಗಿದೆ. ಜೊತೆಗೆ ಸರ್, ಈಗ ಕುಡಿ ನೀರಿಂದ ಆಯ್ತು, ಮತ್ತೆ ಬೀದಿ ದೀಪಗಳು ಪ್ರತಿಯೊಂದು ದೇವಸ್ಥಾನದ ಎದುರುಗಡೆ ಒಂದು ಹೈಮಾಸ್ ಗಳನ್ನ ಹಾಕ್ಬೇಕು ಅಂತ ಸರ್ಕಾರ ಹೇಳ್ತದೆ. ಇಂತ ಒಂದು ಕೆಲಸ ಯಾವ ತರ ಆಗಿದೆ? ಆಗಿದೆ ಸರ್, ಒಂದು ಹೈಮಾಸ್ ತಂದು ಹಾಕಿದೀವಿ. ಎಷ್ಟು ಮೊನ್ನೆ ನಮ್ಮ ನೇಮರಾಜ್ ನಾಯ್ಕ ಸರ್ ಆದಾಗ ಒಂದು ಹೈಮಾಸ್ಕ್ ಹಾಕಿದ್ವಿ. ಈಗಿನ್ನು ಒಂದೇ ಸಲ ಎಲ್ಲ ಗುಡಿನಿಂದ ಹಾಕ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಬಂದಂಗೆಲ್ಲ ಹಾಕ್ತಿವಿ. ನಮಗ್ ಬೆಳಕು ಅನ್ನೋದು ಕೊರತೆನೂ ಇಲ್ಲ ಸರ್. ನೀವು ನಮ್ ಕಡೆ ನೋಡ್ಬೋದು, ಬಲ್ಬ್ಗಳು ಸಾಕಷ್ಟು ಬಲ್ಬ್ ತರಿಸ್ತೀವಿ ನಾವು ಎಲ್ಲಿ ಕತ್ಲಾಗಕ್ ಬಿಡಂಗಿಲ್ಲ. ಆಮೇಲೆ ಈ ತೀರ ಜಾಸ್ತಿ ಮಳೆ ಆದ್ರೂ ಕೂಡ ಇಡೀ ಊರ ಕ್ಲೀನ್ ಮಾಡಿಸ್ತೀವಿ ನಾವು. ನಮ್ ಮೆಡಿಸಿನ್ ತಗೊಂಬಂದು ಆ ಹುಲ್ಲುಗಳೆಲ್ಲ ಹಸೆ ಹುಲ್ಲು, ಇದು ದಾಮರಿ ಬಾಳ ಬರ್ತೈತಿ ಸರ್. ಅದು ಈ ಡಂಗಿ ಜ್ವರ ಅವು ಅಂತ ಬರ್ತೈತೆ ಅಂತ ಹೇಳಿ ಏನ್ ಮಾಡ್ತೀವಿ, ಅವಾಗ ಅದನ್ನ ಕ್ಲೀನ್ ಆಗಿ ಸ್ವಚ್ಛತೆ ಮಾಡಕ್ ಗಿಡಗಳ ಮೇಲೆ ಸ್ಪ್ರೇ ಮಾಡ್ತೀವಿ ನಾವು. ಅದನ್ನು ಕೂಡ ಪಂಚಾಯತಿಯಿಂದಾನೇ ಮಾಡಿಸ್ತೀವಿ. ತಾವು ರೈತ ಸಂಘದ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಕಾರ್ಯಗಳನ್ನ ಮಾಡಿದಿರಿ. ರೈತರಿಗೆ ಏನೆಲ್ಲ ಅನುಕೂಲಕರ ಕೆಲಸ ಕಾರ್ಯ ಆಗಿದೆ ಸರ್? ಅವರಿಗೆ ದನದ ಕೊಠಡಿ, ಮೇಕೆಗಳ ಶೆಡ್, ಬದುಗಳ ನಿರ್ಮಾಣ, ಮತ್ತೆ ನಮ್ಮ ಹೊಲ ನಮ್ಮ ದಾರಿ. ಈ ಭಾಗದಲ್ಲಿ ತಾವೇ ಹೇಳಿದ್ರಿ ಚರ್ಚೆ ಮಾಡುವಾಗ, ಕಬ್ಬು ತುಂಬಾ ಹೋಗ್ತದೆ ಅಂತ ಹೇಳಿ ಹೊಲಕ್ಕೆ ದಾರಿ ಕೂಡ ಮಾಡ್ಕೊಡ್ಬೇಕು, ಮಾಡ್ತೀವಿ. ಇಂಥ ಕೆಲಸ ಯಾವ ತರ ಆಗಿದೆ? ಆಗಿದೆ ಸರ್, ನಾವು ಮಾಡ್ಲಿದ್ರಂದ ಇಲ್ಲ ಸರ್. ನಾವು ಇದ್ರಾಗ ನಮ್ದು ಉದ್ಯೋಗ ಖಾತ್ರಿ ಯೋಜನೆ ಏನೈತೆ, ಸಿಕ್ಕಾಪಟ್ಟೆ ಗ್ರಾಂಟ್ ಇದೆ. ನಾವು ಈ ಜನಗಳು ನನಗೆ ಬೇಕಪ್ಪ ಇವತ್ತು ಅಂದ್ರು ಕೂಡ ಈಗಲೇ ಹಾಕಂತ ಗ್ರಾಂಟ್ ಅದಾವ. ನಮ್ಮ ಹೊಲಗೊಳಗ ಎಲ್ಲೇನ ಹೋಗ್ರಿ ನೀವು, ನಮ್ಮ ಸುತ್ತಮುತ್ತ ಹಳ್ಳಿಗಳಾಗ ಎಲ್ಲ ಕಡೆಗೆ ಮಾಡಿದ್ವಿ. ಗ್ರಾಮ ಪಂಚಾಯತಿಯಿಂದ ಸಿಕ್ಕಾಪಟ್ಟೆ ವರ್ಕ್ ಮಾಡಿದಾರೆ. ನಮ್ಮೂರಲ್ಲೇ ಒಂದ್ 2ರಿಂದ 3 ರೋಡ್ ಮಾಡಿದ್ವಿ ನಾವು ಅಷ್ಟೇ. ನಮ್ಗೆ ಹಳೆ ರೋಡ್ ಸಿಕ್ಕಾಪಟ್ಟೆ ಅಗಲ ಅದಾವು, ಸ್ಟ್ರಾಂಗ್ ಅದಾವು. ಈಗ ನಾವೇನೋ ಅದನ್ನ ಹೊಡೆದಾಕಿದ್ರೆ ಡ್ಯಾಮೇಜ್ ಆಗತ್ತೆ ಅನ್ನೋದು ಒಂದು ಭಯ ನಮ್ಗೆ. ಈಗ ಸರಿ ಮಾಡೋದಿಲ್ಲ ಅಂತ ಹಳೆ ರೋಡ್ಗಳು ಅಷ್ಟು ಸಿಸ್ಟಮೆಟಿಕ್ ಅದಾವು. ಲಾರಿಗಳು ಈ ಕಡಿಮೆ ಅಂದ್ರೆ ನಮಗೆ ದಿನ 30 ಗಾಡಿ ಸಪ್ಲೈ ಕೊಡ್ತೀವಿ. ಹಂಗಿರೋದ್ರಿಂದ ನಮಗೇನ ದಾರಿದ ಸಮಸ್ಯೆ ಇಲ್ಲ, ಎಲ್ಲ ಮಾಡ್ಕೊಂಡ್ವಿ. ಜೊತೆಗೆ ಚರ್ಚೆ ಮಾಡುವಾಗ ಇನ್ನೊಂದು ವಿಷಯ ತಾವು ಹೇಳಿದ್ರಿ ಸರ್, SLR ಸಂಸ್ಥೆ ಒಂದು ಕಂಪನಿ ತಮಗೆ ಒಂದು 3 ಕೋಟಿ ರೂಪಾಯಿಯನ್ನ ಕೊಟ್ಟಿದೆ ಅಂತ. ಅದು SLR ಕಂಪನಿ ಅಲ್ಲ, ಇದು ನಮ್ದು ಗಣಿ ಭೂವಿಜ್ಞಾನ ಸಮಿತಿ ಅಂತ ಗಣಿದ ಇರ್ತೈತಲ್ಲ ಸರ್. ಆ ಗಣಿ ಭಾಗದಿಂದ ದುಡ್ಡು ಬರಂತ ಸರ್. 8 ಕೋಟಿ ರೂಪಾಯಿ ಕೊಟ್ಟದ ಸರ್ ಟೋಟಲ್ ನಮ್ ಪಂಚಾಯತಿಗೆ. ಅದು DC ಫಂಡ್, ಅದು DC ಬಂದು ಇದು ಕೊಡ್ತಾರೆ, ಚಾಲನೆ ಕೊಡ್ತಾರೆ. ಅದು ಗ್ರಾಮ ಪಂಚಾಯತ್ ಅದರಲ್ಲಿ ಏನು ವಿಶೇಷವಾಗಿ ಕೆಲಸ ಕಾರ್ಯ ಮಾಡ್ಬೇಕನ್ನೋದು ತಮ್ಮ ಒಂದು ಅವರು CC ರಸ್ತೆ, ಒಳಚರಂಡಿ ಅವು ಬಿಟ್ರೆ ಬೇರೆ ಏನು ಮಾಡಂಗೇ ಇಲ್ಲ. ಸಿದ್ಧಾಂತ ಅವ್ರು ಅದಕ್ಕೆ ಆ ಒಂದು ಫಂಡ್ ಏನಿದೆ ಅದಕ್ಕೆ ಅನ್ವಯ ಮಾಡ್ಬೇಕು. ಅದಕ್ಕೆ ನಾವ್ ಏನ್ ಮಾಡಿ ನಮ್ಮ ಊರಾಗ MLR ಭೀಮನಾಯ್ಕ ಇದ್ದಾಗ ಊರೋಟ ಮುಗಿಸಿದ್ವಿ. ಈಗ ಊರಿಂದ ಒಂದು 3 ಕಿಲೋಮೀಟರ್ ನಮಗೆ ಹೈವೇ ಸಿಗ್ತೈತಿ, ಹರಿಹರ ದಾವಣಗೆರೆ ಹೈವೇ ಸಿಗ್ತೈತಿ, ಹೊಸಪೇಟೆಯಿಂದ ಹರಿಹರ ಹೈವೇ.
ಹೈವೇ ಮುಟ್ಟಕ್ಕ ನಮಗೆ 3 ಕಿಲೋಮೀಟರ್ ಬೇಕು. ಅದು ನಮ್ದು ಡ್ಯಾಮೇಜ್ ಆಗಿತ್ತು ಡಾಂಬರೀಕರಣ. ಅದಕ್ಕೆ 3 ಕೋಟಿ ರೂಪಾಯಿ ಸಿಮೆಂಟ್ ರಸ್ತೆ ಮಾಡ್ರಿ ಅಂತ ಮೊನ್ನೆ ಸೇರಿಸಿದ್ವಿ. ಓಕೆ ಓಕೆ ಓಕೆ. ಜೊತೆಗೆ ಶೈಕ್ಷಣಿಕವಾಗಿ ನೋಡೋದಾದ್ರೆ ಒಂದು ತಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ಬರುವಂತ ಕಿರಿಯ ಪ್ರಾಥಮಿಕ ಶಾಲೆಗಳು, ಅಂಗನವಾಡಿಗಳು, ಹೈಸ್ಕೂಲ್ಗಳು, ಅಲ್ಲಿ ಏನೆಲ್ಲ ಒಂದು ಕೆಲಸ ಆಗಿದೆ ಅಭಿವೃದ್ಧಿ ಕೆಲಸ? ಯಾಕಂದ್ರೆ ಮಕ್ಕಳಿಗೆ ಬಿಸಿ ಊಟ ಇರ್ತದೆ, ಅವ್ರಿಗೆ ಕುಡಿ ನೀರಿನ ವ್ಯವಸ್ಥೆ ಆಗ್ಬೇಕು, ಮತ್ತೆ ಶೌಚಾಲಯಗಳು ಕೂಡ ಒಂದು ಇಂಪ್ರೂವ್ಮೆಂಟ್ ಆಗಿ ಹೈಟೆಕ್ ಶೌಚಾಲಯಗಳು ಇಂಥವೆಲ್ಲ ಮಾಡ್ತಾರೆ ಸರ್. ಎಲ್ಲ ಇದೆ ಸರ್ ನಮ್ಮಲ್ಲಿ. ಶೌಚಾಲಯ ಇದಾವು, ಆಮೇಲೆ ಕುಡಿಯೋ ನೀರು ಸಪ್ಲೈ ಕೊಟ್ಟಿವಿ. ಹೈಟೆಕ್ ಶೌಚಾಲಯ ಅಪ್ರೂವಲ್ ಆಗಿದ್ದಾವೆ, ಮಾಡಿಸಿಲ್ಲ ಅಂತ ಹೇಳಿದ್ವಿ ನಾವು. ಯಾಕಂದ್ರೆ ಕಾಂಟ್ರಾಕ್ಟ್ ಮಾಡೋದಿಲ್ಲ, ಯಾರ ಮಾಡಾರ ಕೂಡ ಮಾಡಿಸ್ತೀವಿ. ಹೈಟೆಕ್ ಶೌಚಾಲಯ ನಮ್ಮ ಇಡೀ 9 ಹೇಳಿದ್ರು 9 ಹಳ್ಳಿನೂ ಮಾಡ್ರಂತ ಹೇಳ್ಯಾರ ಮನೆ ಡಿ ಸಿ ಅವರು. ನಾವು ಡಿ ಸಿ ಅವ್ರ ಹೋಗಿ ಮುಖ ಮುದ್ದಾಗಿ ಬೆಟ್ಟಾಗಿ ಬಂದ್ವಿ. ನೀವು ರಸ್ತೆಗಳು ಇನ್ನೊಂದ್ ಸ್ವಲ್ಪ ರಸ್ತೆಗೆ ಹಣ ಕೊಡ್ಬೇಕು ಸರ್ ಅಂತ ಕೇಳಿದಾಗ, ರಸ್ತೆಗಳು ಬಿಡ್ರಿ, ಸ್ವಲ್ಪ ಶೌಚಾಲಯ ಕಡೆ ಗಮನ ಕೊಡ್ರಿ ಡಿ ಸಿ ಅವರೇ ಹೇಳಿದ್ರು. ಹಂಗಾಗಿ ಆಯ್ತು ಸರ್ ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡ್ಬಂದ್ವಿ. ಡಿ ಸಿ ಅವರು ಹೇಳಿದ್ರು ಶೌಚಾಲಯ ಅಂತ ಎಲ್ಲ ಕಡೆ ಮಾಡಕ್ಕ ಅನುದಾನ ಇಟ್ಟಿದ್ವಿ ಪಂಚಾಯತ್. ಈ ಭಾಗದ ಹಿರಿಯ ಮುಖಂಡರು, ಹೌದು ಸರ್, ಕಾಂಗ್ರೆಸ್ಸಿನ ಲೀಡರ್ ಕೂಡ 40 ವರ್ಷ ಆಯ್ತು. ಸಾಕಷ್ಟು ಒಂದು ರಾಜಕಾರಣಿಗಳನ್ನು ಕೂಡ ತಾವು ನೋಡಿದಿರಿ ಸರ್. ತಮ್ಮ ಅನುಭವಕ್ಕೆ ಬಂದ ಹಂಗೆ ಇವತ್ತು ಈ ದಿನದಲ್ಲಿ ಯಾರನ್ನ ನೆನಪು ಮಾಡ್ಕೊಳ್ಳಿಕ್ ಇಷ್ಟಪಡ್ತೀರಿ ಸರ್? ಹತ್ರದಿಂದ ಬಲ್ಲವರು ಎಲ್ಲ ರಾಜಕಾರಣವನ್ನು ನೋಡಿರ್ತೀರಿ ಸರ್. ಸಿರಾಜ್ ಸಾಹೇಬ್ರಾಗ್ಲಿ ಯಾರನ್ನ ನೆನೆಸ್ತೀರಿ ಸರ್? ಇಲ್ಲ ಸರ್, ಆ ಟೈಪ್ ನೋಡಿದ್ರೆ ನಮ್ಗೆ ಎಲ್ಲರೂ ಒಳ್ಳೇದನ್ನೇ ಮಾಡ್ಯಾರ, ಯಾರು ಕೆಟ್ಟದ್ದೇ ಮಾಡಿಲ್ಲ. ಸಿರಾಜ್ ಶೇಖ್ ಸರ್ ಇರ್ಬೋದು, ನವ್ಯಾರ್ ಇರ್ಬೋದು, ಎಂ ಪ್ರಕಾಶ್ ಸರ್ ಇರ್ಬೋದು, ಆಮೇಲೆ ಭೀಮಾ ನಾಯಕ್ ಅಲ್ಲ, ಒಂದು ಚರ್ಚೆ ಮಾಡೋಕೆ ತಾವ್ ಹೇಳ್ತಿದ್ರಿ ಒಂದ್ ನೆನಪನ್ನ ಸರ್. ಆ ಟೈಮಲ್ಲೇ ನಾನು ಒಂಥರ ಜಿದ್ದಿನ ಮನುಷ್ಯ, 300 ರೂಪಾಯಿ ಹೋದ್ರು ಅಡ್ಡಿಲ್ಲ ಫೋನ್ ಮಾಡಿ ಅವ್ರು ಸರಿಗೆ ನಾನೆಲ್ಲ ನಬಿ ಸಾಬ್ರು ನನಗೆ ಒಳ್ಳೆ ಕೆಲಸ ಮಾಡಿಕೊಟ್ರು. ಯಾವ ರೀತಿ ಮಾಡಿದ್ರು ಸರ್? ಇಂಜಿನಿಯರ್ ಅಷ್ಟು ದೂರದಿಂದ ಬಂದು ಗುಲ್ಬರ್ಗಲಿಂದ ಕಳಿಸಿದ್ರು ಸರ್. ನಮ್ದು ಏತ ನೀರಾವರಿ ಹಿಂಗ್ ಬಿದ್ದೋಗತ್ ಸರ್ ಅಂದಿದ್ದಕ್ಕೆ ಗುಲ್ಬರ್ಗದಿಂದ ಕಳಿಸಿದ್ರು. ಇಂಜಿನಿಯರ್ 3 ದಿನದ ಕಳಿಸ್ನಲ್ಲಿ ಅಂತ ಹೇಳಿದ್ರು. ಅವ್ರು ಲೇ ಅಂತಾರೆ ಇವತ್ತಿಗೂ ನನ್ ಫೋನ್ ಮಾಡಿದ್ರೆ ಏನ್ಲೇ ಆರಾಮದಿ ಏನ್ ಜಿ ಅಂತಾರ. ಅಷ್ಟು ಖುಷಿಯಿಂದ ಮಾತಾಡ್ತಾರೆ. ಆ 300 ರೂಪಾಯಿ ಕೆಲ್ಸದಾಗ ನನಗೆ ಏತ ನೀರಾವರಿನೇ ನಿರ್ಮಾಣ ಮಾಡಿಕೊಟ್ರು. ಫೋನ್ ಕಾಲ. ಈಗ ಒಂದು ನೆನಪು ಮಾಡ್ಕೊಳ್ಳೋದಾದ್ರೆ ಭೀಮಣ್ಣ ನಾಯಕ್ ಸಾಹೇಬ್ರ ಜೊತೆಗೂ ಕೂಡ ಒಡನಾಟ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಹತ್ತಿರದಿಂದ ಬಲ್ಲವರು ಕೂಡ ತಾವು. ಯಾವ ರೀತಿ ಅವರು ಎಲ್ಲ ಕೆಲಸ ಕಾರ್ಯ, ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಿದ್ರು ಸರ್? ಕೆಲಸ ಸಿಕ್ಕಾಪಟ್ಟೆ ಮಾಡ್ಯಾರ ಸರ್. ನೀವು ಅವ್ರ JDS ML ಇದ್ರು, ನಮ್ಮ ಸಂತೋಷ್ ಲಾಡ್ ಸರ್ ಕಾಂಗ್ರೆಸ್ ಮಿನಿಸ್ಟರ್ ಇದ್ರು. ಆ ಕಾಂಗ್ರೆಸ್ ಮಿನಿಸ್ಟರ್ ಅಷ್ಟು ಕೆಲಸ ಮಾಡ್ಕೊಂಡಾರೆಲ್ಲ ಗೊತ್ತಿಲ್ಲ ನನಗೆ. ಸಂಡ್ರನ್ನೇ ಕಡ್ಗಟ್ಟಿಗೆ ML ಅವರು ಧಾರವಾಡ ಹತ್ರ. ನಮ್ಮೂರಿಗೆ ಅಷ್ಟು ಕೆಲಸ ಆಗಿದೆ ಅವ್ರು, ಯಾಕಂದ್ರೆ ಅವ್ರಿಬ್ರು ಫ್ರೆಂಡ್. ಒಳ್ಳೆ ಸಿದ್ದರಾಮಯ್ಯ ಸಾಹೇಬ್ರು ಚೀಫ್ ಮಿನಿಸ್ಟರ್ ಹೋದ ಬಾರಿ. ಅವಾಗ ಸಿದ್ದರಾಮಯ್ಯ ಸಾಹೇಬ್ರ ಜೊತೆಗೆ ಹೋಗಿ ಅವರು ನಮ್ಮ ಕ್ಷೇತ್ರಕ್ಕೆ ಅವ್ರು ಏನು 106 ಕೋಟಿ ಕೆಲ್ಸಗಳು ಮಾಡಿಸ್ತಾರೆ. ಮಾಲಿವೇತ ನೀರಾವರಿ ಇರ್ಬೋದು, ಆಮೇಲೆ ಚಿಲೋರ್ ಬಂಡಿದೊಂದು ಇರ್ಬೋದು. ಚಿಲೋರ್ ಬಂಡಿದ್ ಕೂಡ ರೆಡಿ ಮಾಡಿ ಎಲ್ಲ ನೀರು ಕೊಡಕೈತಾರೆ ಸರ್. ಮಾಲಿ ಡ್ಯಾಮಿಗೆ ಚಿಂಟಾಲ್ ಐತಲ್ ಸರ್, ಚಿಂಟಾಲ್ ಈರಣ್ಣ ಗುಡ್ಡದ ತಾಲಿದ್ದ ಮಾಲಿ ಡ್ಯಾಮಿಗೆ ನೀರು ತಂದಾರೆ. ಅಷ್ಟ ಒಳ್ಳೆ ಕೆಲ್ಸಗಳು ಮಾಡ್ಯಾರ. ಭೀಮಾ ನಾಯಕಿನ ತಾಲೆ ನಾವು ಬಹಳ ಹತ್ರದಿಂದ ನೋಡಿ ಅದನ್ನ ಬಿಟ್ರೆ ನಬಿ ಸಾಹೇಬ್ರ ತಲೆ ಹತ್ರದಿಂದ ಕೆಲಸ ತಗೊಂಡು. ಹಿಂದಿನ ಒಂದು ರಾಜಕಾರಣ ಈಗಿನ ರಾಜಕಾರಣ ನೋಡಿದ್ರೆ ತಮ್ಗೆ ಏನ್ ಅನ್ಸುತ್ತೆ ಸರ್? ಈಗೆಲ್ಲ ಕಷ್ಟ ಅನಿಸ್ತೈತೆ ಸರ್. ಯಾಕೆಂದ್ರೆ ನಾವ್ ಹತ್ರದಾರ ಇರ್ತೀವಿ ಸರ್, ನಾವ್ ಏನೋ ಒಂದು ಮಾಡ್ಕೊಂತೀವಿ. ಈಗೆಲ್ಲ ರಾಜಕೀಯದ ಇವರೆಲ್ಲ ಈ ಟಿವಿಗಳು ನೋಡ್ತೀವಲ್ಲ, ಈ ವಿಚಾರ ತಗಂದ್ರೆ ಸ್ವಲ್ಪ ರಾಜಕೀಯ ಇನ್ನು ಬಹಳ ಕೆಟ್ಟೋಗೈತೆ ಅಂತ ಅನಿಸ್ತೈತೆ. ನೀವು ಆ ಪಾರ್ಟಿ ಈ ಪಾರ್ಟಿ ಅಂತ ಅನ್ಸ ಎಲ್ಲಾ ಪಾರ್ಟಿಯರನ್ನು ಕೆಟ್ಟೋಗ್ಬಿಟ್ಟಾರ ಅನಿಸ್ತೈತೆ. ನಾವ್ ಯಾಕಂದ್ರೆ ನಾವ್ ಒಳ್ಳೆ ಬೆಳೆದಾರೆ, ಆ ತರ ಆದಾಗ ಮನ್ಸಿಗೆ ಬೇಜಾರಾಗ್ತದೆ. ಸಿದ್ದರಾಮಯ್ಯ ಸಾಹೇಬ್ರದ್ ನೋಡಿದ್ರೆ ಈಗ ಅವ್ರಿಗೆ ಅಷ್ಟು ಬೆಂಬಲ ಕೊಟ್ಟು ಮಾಡಿದ್ರೆ ಕೂಡ ಈ ಅವ್ರದೇ ಟಿವಿ ನೋಡ್ಬೇಕೇನ ಅಭಿವೃದ್ಧಿ ಟಿವಿ ನೋಡಂಗೇ ಇಲ್ಲ. ಬಗ್ಗೆನೇ ಇಲ್ಲ, ಟಿವಿ ನೋಡಂಗೇ ಇಲ್ಲ.
ಅದು ಸ್ವಲ್ಪ ಬೇಜಾರು ಅನಿಸ್ತದೆ. ನಾನು ನಿನ್ನೆ ರಂಗನಾಥ್ ಸರ್ ಜೊತೆಗೆ ಸಿದ್ದರಾಮಯ್ಯ ಸಾಹೇಬ್ರು ನೋಡಿರೋದು, ನೀವು ಬಂದಾಗ ಅದನ್ನೇ ನೋಡ್ಕೊಂಡು ಬಂದ್ರಿ ಒಳಗಡೆ ಟಿವಿ ಮುಂದೆ. ಬರೀ ಅದೇ ಡಿಸ್ಕಷನ್ ಆದ್ರೆ ಅಭಿವೃದ್ಧಿ ಬಗ್ಗೆ ಯಾವಾಗ ನೋಡ್ಬೇಕು ಸರ್? ಎಂತೆಂತ ಲೀಡ್ರ್ ಇಂಥ ಎಲ್ಲ ಸುಮ್ನೆ ಕಾಲ ಹರಣ ಮಾಡ್ತಿದಾರ ಅಂತ ಅನಿಸ್ತದೆ ಸರ್. ಸುಮ್ನೆ ವೇಸ್ಟ್ ಕಾಲ ಹರಣ ಮಾಡ್ತಾರ ಅಂತ ಅನಿಸ್ತದೆ ಸರ್. ಮರ್ಬಿಹಾಳ ಗ್ರಾಮ ಪಂಚಾಯತಿಯಲ್ಲಿ ಇನ್ನು ಅಭಿವೃದ್ಧಿ ಆಗ್ಬೇಕಂದ್ರೆ ಏನೆಲ್ಲ ಒಂದು ಕೆಲಸ ಬಾಕಿ ಇದೆ, ಏನ್ ಆಗ್ಬೇಕಾಗಿದೆ ಸರ್? ಸರ್ ಈಗ ಅಭಿವೃದ್ಧಿ ಆಗ್ಬೇಕಂದ್ರೆ ಜನರೇಷನ್ ಹೆಂಗ್ ಬೆಳೆದೈತೆ ಹಂಗ್ ಬಂದೇ ಬರ್ಬೇಕು ಸರ್. ಒಂದು ಜನರೇಷನ್ ಸಮಾನ ಅಭಿವೃದ್ಧಿ ಆಗ್ಬೇಕು. ನಮ್ಮಲ್ಲಿ ಪೂರ್ತಿ ಮುಗಿದ್ಬಿಟ್ಟೈತೆ ಅಂತ ಅನ್ನಕ್ ಬರೋದೇ ಇಲ್ಲ. ಜನರೇಷನ್ ಯಾವ ಟೈಪ್ ಬೆಳೆದೈತೆ ಆ ಟೈಪ್ ಅಭಿವೃದ್ಧಿ ಆಗ್ಲೇಬೇಕು. ಅದರಿಂದ ಒಂದು ಯುವಕರಿಗೆ ಉದ್ಯೋಗ ಕೂಡ ಕೊಡಬಹುದು. ಆಮೇಲೆ ಬೇರೆ ಬೇರೆ, ಯಾಕಂದ್ರೆ ಜನಸಂಖ್ಯೆ ತೀರಾ ಬೆಳಿತಾ ಇದೆ ವೇಗವಾಗಿ. ಅವ್ರಿಗೆ ಒಂದು ಎಲ್ಲದೂ ವ್ಯವಸ್ಥೆ ಕೊಡ್ಬೇಕು. ಇವತ್ತು ಕುಡಿಯೋ ನೀರಿಂದ ಆಗ್ಬೇಕು, ಆಮೇಲೆ ಅವರಿಗೆಲ್ಲ ಉದ್ಯೋಗ ಕೊಡ್ಬೇಕು, ಪ್ರತಿಯೊಂದು ಆಗ್ಬೇಕು ಸರ್. ಜೊತೆಗೆ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇವು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಒಂದು ದವಾಖಾನೆ ಇರ್ಬೇಕು. ಅಂತ ದವಾಖಾನೆ ಇದೆಯಾ ಸರ್? ಮುಂದೆ ಏನಾದ್ರು ಮಾಡುವಂತ ದವಾಖಾನೆ ಇಲ್ಲ ಸರ್. SLR ಫ್ಯಾಕ್ಟರಿ ಏನಾದ್ರಲ್ಲ, 2 ಬಾರಿ ಒಂದು ನಮ್ಮ ಹಳ್ಳಿಗೆ, ಒಂದೊಂದು ಹಳ್ಳಿಗೆ ವಾರದಾಗ 7 ದಿನದಾಗ 2 ಬಾರಿ SLR ಫ್ಯಾಕ್ಟರಿ ಒಂದು ಆಂಬುಲೆನ್ಸ್ ಮುಖಾಂತರ ಡಾಕ್ಟರ್ಸ್ ಬರ್ತಾರೆ, ತೋರಿಸ್ತಾರೆ, ಚೆನ್ನಾಗಿ ಒಳ್ಳೆ ಹೆಲ್ಪ್ ಮಾಡೋಕೈತೆ SLR ಫ್ಯಾಕ್ಟರಿ. ಆಮೇಲೆ ನಮ್ಮದು ಇನ್ನೊಂದು ಮೈಮಾನಹಳ್ಳಿ ಅಂತ ಹೇಳಿ ಒಂದು ಹಳ್ಳಿ ಐತೆ ನಮ್ಮೂರು, ಇಲ್ಲಿಂದ ನಮ್ಮ 2ನೇ ಗ್ರಾಮ ಪಂಚಾಯತ್ ನಮ್ಮ ಪಕ್ಕದ ಹಳ್ಳಿ. ಅಲ್ಲಿ ಒಳ್ಳೆ ದವಾಖಾನೆ ಐತಿ. ನಾವು ನರ್ಸ್ಗಳೆಲ್ಲ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಲೇಡೀಸ್ ಏನಾದ್ರು ಡೆಲಿವರಿ ಇದ್ರೆ, ಡೆಲಿವರಿ ಪೇಷಂಟ್ಗಳೆಲ್ಲ ಅಗ್ರಿಬೊಮ್ಮನಹಳ್ಳಿ ದೂರ ಆಗ್ತೈತೆ ಅಂತ ಮಹಿಮಾನಹಳ್ಳಿ ಕರ್ಕೊಂಡು ಹೋಗ್ತಾರೆ ಸರ್. ಆಸ್ಪತ್ರೆ ಕೂಡ ಚೆನ್ನಾಗೈತೆ ಸರ್. ಇನ್ನೇನು ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ತಾ ಇದೆ, ತಾಲೂಕಾ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ತಾವೀಗ ಅನುಭವಿ ರಾಜಕಾರಣಿ, 2 ಬಾರಿ ಮೆಂಬರ್ ಆಗಿದ್ದೀರಿ. ಮುಂದೇನಾದ್ರೂ ಇಂಥ ಒಂದು ಚುನಾವಣೆಗೆ ತಾವೇನಾದ್ರೂ ಒಂದು ಭಾಗವಹಿಸುವಂತ ಒಂದು ವಿಚಾರ ಇದೆಯಾ, ಹೇಗೆ ಸರ್? ಇಲ್ಲ ಸರ್, ಭಾಗವಹಿಸೋಕಂತ ನಮಗೆ ಅನಿಸಿದ್ರು ಕೂಡ ಈ ಜನರೇಷನ್ ನೋಡಿ ಬೇಡ ಅನಿಸ್ತೈತೆ. ಯಾಕೆ ಸರ್? ಜನರಲ್ಲಿ ಒಂದು ಒಳ್ಳೆ ನಿರ್ಧಾರಗಳೇ ಇಲ್ಲ ಸರ್. ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಂಗಿಲ್ಲ. ಈ ಯುವಕರು ಕೂಡ ಅಷ್ಟೇ ಗುಟ್ಕಾ, ಪಾನು, ಡ್ರಿಂಕ್ಸ್ ಎಲ್ಲ ಬಿದ್ದು ಒಳ್ಳೆಯವ್ರ ಕೆಟ್ಟವ್ರ ಯಾರೋ ಗೊತ್ತೇನೆ ಆಗಲ್ಲ. ಆ ಟೈಪ್ ಹಳ್ಳಿಗಳಲ್ಲೆಲ್ಲ ಅದೇ ತರ ಆಗ್ಬಿಟ್ಟೈತೆ ಸರ್. ಹಂಗಾಗಿ ನಮ್ಮ ಭೀಮನಾಯ್ಕ ನೋಡಿ ಸರ್, ಅಷ್ಟು ಎಲ್ಲ ಮಾಡಿದ್ರು ಕೂಡ ಶಿರಸೇಕ್ ದೊಡ್ಡ ಕೆಲಸ ಮಾಡಿದ್ರು ಸರ್. ಅವರು ಇಡೀ ಒಂದೊಂದು ಏರಿಯಾಕ್ ಒಂದೊಂದು ನಗರ ಮಾಡಿದ್ರು, ಅಂತರ್ನೇ ಸೋಲ್ಸ್ಯಾರ. ಮತ್ತೆ ಭೀಮನಾಯ್ಕ ಇಷ್ಟು ಕೆಲಸ ಮಾಡಿದ್ರು ಸೋಲ್ಸ್ಯಾರ. ಒಳ್ಳೆಯವ್ರಿಗೆ ಯಾಕಪ್ಪ ಅನಿಸ್ತದೆ. ಜನರಿಗೆ ಅವ್ರವ್ರು ದುಡ್ಕೊಂಡ್ ತಿಂತಾರ ಬಿಡಪ್ಪ ಅನ್ನೋ ಲೆವೆಲಿಗೆ ಬಂದ್ಬಿಟ್ಟು ಔಸಾಬರಿನೇ ಬೇಡ, ಕೆಲಸ ಮಾಡ್ಕೊಂಡು ಶಾಂತಿಯಿಂದ ಒಂದು ಬದುಕು ವಿಚಾರ ಕೂಡ ಬರ್ತದೆ. ಆದ್ಮೇಲೆ ಸರ್ ತೀರಾ ಟೆನ್ಷನ್ ಒಳಗಾಗಬಾರ್ದು ಅನ್ನೋದು ನಮ್ದು ಸರ್. ಯಾಕಂದ್ರೆ ಇದ್ರ ಜನರ ಮಧ್ಯದಾಗ ಹೋದ್ರೆ ಟೆನ್ಷನ್ಗಳು ಇದ್ದೇ ಇರ್ತವೆ. ದೂರ ಇದ್ದು ನೀವ್ ಮಾಡಪ್ಪ ಅಂತ ಹೇಳ್ಕೊಂತ ಹೋದ್ರೆ ಚೆನ್ನಾಗಿರ್ತೀವಿ ಸರ್. ಸಾಕಷ್ಟು ಒಂದು 40 ವರ್ಷದ ರಾಜಕೀಯ ಜೀವನದಲ್ಲಿ ಸಮಾಜ ಸೇವೆಯನ್ನು ಬಹಳ ಮಾಡಿದಿರಿ ಸರ್. ತಾವು ಚರ್ಚೆ ಮಾಡುವಾಗ ಹೇಳ್ತಿದ್ರಿ, ಊರಲ್ಲಿ ಒಂದು ತೇರಾದ್ರೆ ಅದ್ರ ಉಸ್ತುವಾರಿ ವಹಿಸ್ಕೊಂಡು ನಾನೇ ಮಾಡಿದ್ದೇನೆ. ದೇವಸ್ಥಾನ ಕೂಡ ಇವತ್ತು ಕಟ್ಟಿದಿರಿ, ಚಂದ್ರಗುತ್ತಮ್ಮ ದೇವಸ್ಥಾನ, ಹುಲಿಗೆಮ್ಮ ದೇವಸ್ಥಾನ ಕಟ್ಟಿದಿರಿ. ಈಗ ಒಂದು ಊರಲ್ಲಿ ಜಾತ್ರೆ ನಡೆದ್ರೆ ಅಲ್ಲಿ ಮುಂದೆ ನಿಂತು ತಮ್ಮನ್ನ ತಾವು ಯಾವ ರೀತಿ ತೊಡಗಿಸ್ಕೊಳ್ತೀರಿ? ಜೊತೆಗೆ ಮಕ್ಳು ಏನಾದ್ರು ಒಂದು ಕ್ರಿಕೆಟ್ ಪಂದ್ಯಾವಳಿ ಕ್ರೀಡೆಯನ್ನು ಆಯೋಜನೆ ಮಾಡಿರ್ತಾರೆ, ಅಲ್ಲಿ ಏನಾದ್ರು ಒಂದು ಅವರಿಗೆ ಸಹಾಯ ಕೇಳಿ ಬಂದ್ರೆ ಯಾವ ರೀತಿ ಅದಕ್ಕೆ ತಾವು ಸ್ಪಂದನೆ ಮಾಡ್ತೀರಿ? ಅವ್ರಿಗೆ ಯಾವ ರೀತಿ ಒಂದು ಸಹಾಯ ಸಹಕಾರ ನೀಡ್ತೀರಿ ಸರ್? ಮಾಡೀವಿ ಸರ್, ಮಾಡಿ ಎಲ್ಲ ನಮ್ ಕೈಲಾದಷ್ಟು. 5,000 ಇರ್ಬೋದು, ಇಲ್ಲ ಅಣ್ಣ ಒಂದ್ ಪ್ರೈಸ್ ಕೊಡ್ಸೋಣ, ನೀನು ಫಸ್ಟ್ ಪ್ರೈಸ್ ಕೊಡ್ಸು, ಸೆಕೆಂಡ್ ಪ್ರೈಸ್ ಕೊಡ್ಸು, ಹುಡುಗರೆಲ್ಲ ಕೇಳ್ತಾರೆ. ಆಮೇಲೆ ಗಣಪತಿ ಹಬ್ಬ ಬಂತು, ಅವಕ್ಕೆಲ್ಲ 9 ಹಳ್ಳಿಗೂ ಬರ್ತಾರೆ ಸರ್. 9 ಹಳ್ಳಿ ಜನನೂ ಬರ್ತಾರೆ ನನಗೆ ಗಣಪನ ಕುಂದಿರ್ಸೋಣ. ಈಗ ಅದ್ರಾಗ 9 ಹಳ್ಳಿಗೆ 9 ಗಣಪ ಅಲ್ಲ ಸರ್, ಒಂದೊಂದು ಹಳ್ಳಿಯಾಗ ಜಾತಿಗೊಂದು ಗಣಪನ ಕುರುಬರು ಅಂದ್ರೆ ಕುಂದಿರ್ಸಿದ್ರೆ ನಾಯಕರು ಒಂದು ಕುಂದಿರ್ತಾರೆ, ನಾಯಕರು ಒಂದು ಕುಂದಿರ್ಸಿದ್ರೆ ಹರಿಜನ ಒಂದು ಕುಂದಿರ್ತಾರೆ. ಈ ಟೈಪ್ ಗಣಪತಿಗಳು ಬಂದ್ರು ಕೂಡ ನಾವು ಎಲ್ಲರಿಗೆ 1000 ಆಗಲ್ಲ 500 ಆಗಲ್ಲ 5,000 ಆಗಲ್ಲ ಕೊಟ್ಟು ಕಳಿಸ್ಲೇಬೇಕು. ತಾವು ಕಂಡಂತೆ ಆ ಟೈಮಲ್ಲೂ ಹಿಂಗೆ ಇತ್ತ?
ಸಪರೇಷನ್ ಅಂತ ಇಲ್ಲ ಇತ್ತ? ಇಲ್ಲ ಸರ್, ನಾವು ಮತ್ತೆ ಈಗ ಬಂದಿದ್ದು ಯಾಕೆ ಸರ್? ಮಾಡಿದ್ದೀವಿ. ಈಗ ಬಂದಿದ್ದೆ ಯಾಕೆ, ಎಲ್ಲಿಂದ ಬಂತು ಸರ್ ಅದು? ಇದೇ ರಾಜಕೀಯ ಸರ್, ಓ ರಾಜಕೀಯದಿಂದ ಬಂದಿರೋದು ಎಲ್ಲ. ಹಾ, ಹಾ, ಹಾ. ಬೇರೆ ಏನು ಕಾರಣ ಇಲ್ಲ ಸರ್. ಅವಾಗೆಲ್ಲ ಊರಿಗೆ ಒಂದ್ ಕೂರಿಸಿ ಎಲ್ಲರೂ ಹೋಗಿ ಅಲ್ಲಿ ಕೈ ಎಲ್ಲಾರು ಮುಗಿತಿದ್ರು. ಕೈ ಮುಗಿದ ಹಾ, ಮಜಾಲ್ತಿ ಮಾಡಿ ಹೋಗಿ ಒಳಗೆ ಮುನಿಸ್ ಹಾ, 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 ಹಾ. ನಾನು ಅವ ಫಸ್ಟ್ ನಂಬರ್ ಅದಾಗ ಒಂದ್ ಕೂರ್ಸಕ್ ಚಾಲು ಮಾಡಿದ್ವಿ ಸರ್ ನಮ್ಮೂರಾಗ. ಹಾ. ಅದನ್ನ ಇಬ್ಬಾಗ ಮಾಡ್ಕೊಂಡು 2 ಮಾಡಿದ್ವಿ. Okay. ನಮ್ಮಲ್ಲೇ 2. ಹಾ. ಆಮೇಲೆ ಸ್ಕೂಲ್ ಗಣಪತಿ ಒಂದು ಕೂಡಿಸ್ತೀವಿ. ಹಾ, ಹಾ, ಸ್ಕೂಲಾಗ ಕೆಲವು ಹುಡುಗರು ಅಲ್ಲೇ ಆಟ ಆಡಿ ಬರ್ತಾರೆ. ಹಾ. ಹಿಂಗಾಗಿ ಎಲ್ಲಾ ಅಂದ್ರೆ ಒಂದ್ ಲೆಕ್ಕಲ್ಲಿ ನೋಡಿದ್ರೆ ಸಪರೇಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಹೌದೌದು ಸೀಮಿತ, ಅಲ್ಲೊಂದು ಇಲ್ಲೊಂದು ಇಲ್ಲೊಂದು ಅಂತ ಹೇಳಿ. ಸರ್, ಇವಾಗ ನೋಡ್ರಿ ನಮ್ಮಲ್ಲಿ ಹರಿಜನ ಕೇರಿ ಇಲ್ಲ. ನಮ್ಮಲ್ಲಿ ಒಂದು SC ಜನಗಳು ಏನ್ ಇರ್ತಾರೆ ಅಲ್ಲಿ ನಮ್ಮಲ್ಲಿ ಒಂದು 4-5 ಮನೆ ಅದಾವ. ಅವ್ರೇನು ಮಾಡಂಗಿಲ್ಲ. ಪಕ್ಕದ ಹಳ್ಳಿಗಳಾಗ ಹರಿಜನ ಕೇರಿದೆ ಬೇರೆ ಗಣಪತಿ. ಓಕೆ 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 ಓಕೆ. ಮತ್ತೆ ಈ ಊರಾಗ ರಾಜಕೀಯ ಕಾಂಗ್ರೆಸ್ನವರೇ ಬೇರೆ ಕೂಡಿಸ್ತಾರೆ, BJP ಬೇರೆ ಕೂಡಿಸ್ತಾರೆ. ಹಿಂಗಾಗಿ ಒಂದೊಂದ್ ಊರಾಗ 3-4 ಗಣಪಗಳು ಕೂಡಿಸ್ತಾರೆ. ಅದರಲ್ಲೂ ಬರ್ತಾರ, ಮತ್ತೆ ಅವ್ರಿಗೆ ಕೊಡ್ತೀವಿ ಸರ್. ತಾವು ಒಂದು ಈ ಭಾಗದ ಅನುಭವಿ ಮುಖಂಡ್ರು ಸರ್. ಒಂದು ಯಮನಪ್ಪ ಸರ್ ಅಂತಂದ್ರೆ ಎಲ್ಲಿ ಹೋದ್ರು ಕೂಡ ಒಂದು ಆಕ್ಟಿವ್ ಪರ್ಸನ್, ಹಿರಿಯ ಮುಖಂಡರು ಅಂತಾನೆ. ತಮಗೆ ರಾಜಕೀಯವಾಗಿಯೂ ಕೂಡ ಅವರು ಗೆಲ್ಸಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ, ಹರಿಸಿದ್ದಾರೆ. ತಮ್ಮಿಂದನೂ ಸಾಕಷ್ಟು ಸೇವೆಯನ್ನು ಕೂಡ ಅವರು ತಗೊಂಡಿದ್ದಾರೆ. ಅಂತ ಒಂದು ಮತದಾರ ಬಾಂಧವರಿಗೆ, ತಮ್ಮ ಒಂದು ಗ್ರಾಮ ಪಂಚಾಯಿತಿಯ ಜನತೆಗೆ ಏನೊಂದು ಸಂದೇಶವನ್ನು ಹೇಳಿಕ್ ಬಯಸ್ತೀರಿ ಸರ್? ಏನು ಸಂದೇಶ ಏನು ಸರ್, ಒಳ್ಳೆ ಈಗ ಕೆಡಬಾರ್ದು, ಒಳ್ಳೆ ಚೆನ್ನಾಗಿ ಎಲ್ಲಾರು ಒಬ್ಬರು ನೋಡಿ ಒಬ್ರು ಕಲ್ತ್ಕಂತ ಹೋಗ್ಬೇಕು ಸರ್. ಈಗ ನಾನು ಇದ್ದೇ ಅಲ್ಲದ್ರು ಯಾಕೆ ನಾನು ಇಷ್ಟು ಬೆಳಕಿಗೆ ಬಂದ, ನನ್ನ ನೋಡಿ ಇನ್ನೊಬ್ರು ಕಲಿಬೇಕಂತ ನಾನು ಹೇಳ್ತೀನಿ. ಕೆಡಬಾರ್ದು ಅನ್ನೋದು ಉದ್ದೇಶ. ಯಾವ ಊರಲ್ಲಿ ಯಾರಾಗಿ ಲೇಡೀಸ್ ಆಗಿರ್ಲಿ ಜೆಂಟ್ಸ್ ಆಗಿರ್ಲಿ ಕೆಡಬಾರ್ದಪ್ಪ, ಬೆಳಿಬೇಕು, ಚೆನ್ನಾಗಿ ದುಡಿಬೇಕು ಅನ್ನೋದು ಒಂದು ಹೇಳ್ತೀನಿ ಸರ್ ಎಲ್ಲ ಜನರಿಗೆ. ತುಂಬಾ ಸಂತೋಷ ಸರ್. ಹಾಗೆ ಸರ್, ತಾವು ಒಂದು ಇಂಡಸ್ಟ್ರಿ ಬಗ್ಗೆ ಹೇಳ್ತಿದ್ರಿ, ಅದ್ರ ಬಗ್ಗೆ ನಾನು ಪರ ವಹಿಸಿದೆ ಅಂತ ಹೇಳಿ, ಅದು ಏನು ಸರ್? ಅದೇ ಸರ್, ನಮ್ದು ನೇಮರಾಜ್ ನಾಯ್ಕ MLA ಇದ್ರು ಸ್ಟಾರ್ಟಿಂಗ್ನಾಗ. ಜನದಂಡ್ರಿ ಸಾಹೇಬ್ರು ಉಸ್ತುವಾರಿ ಮಿನಿಸ್ಟರ್. ಓಕೆ. ಆ ಟೈಮ್ನಲ್ಲಿ ಒಬ್ರು ಶೆಟ್ರು ಭೂಪಾಳರ್ ಅಂತ ಹೇಳಿ ಅವರು ಒಂದು ಪ್ಲಾಂಟ್ ಹಾಕಕ್ ಬಂದ್ರು ನಮ್ಮೂರಲ್ಲಿ. ಹಾಕಕ್ ಬಂದ ಟೈಮ್ನಲ್ಲಿ ಬಹಳ ವಿರೋಧಗಳು ಇದು ಉದ್ಭವ ಆಯ್ತು. ಏನಾಯ್ತು ಅಂದ್ರೆ, ಭೂಮಿ ತಗೊಂಡ್ ಅವ್ರು ಬೀಳ್ಬಿಟ್ಟು ಹೋಗ್ಬಿಡ್ತಾರ, ನೀವು ಭೂಮಿ ಕೊಡಬೇಡ್ರಿ ಅಂತ ಕೆಲವ್ರು ಹೇಳೋದು. ಆಮೇಲೆ ಭೂಮಿ ಖರೀದಿ ಮಾಡಿದ್ದು ರಿಜಿಸ್ಟ್ರಿಗೆ ಬರ್ದಂಗೆ ಜನಗಳ ಅಡ್ಡಿಪಡಿಸೋದು ಎಲ್ಲ ಕೆಲವರು ಲೀಡರ್ಸ್ ಮಾಡಿದ್ರು. ಆಮೇಲೆ ಎಲ್ಲ ಆದ್ಮೇಲೆ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ, ಭೂಮಿ ಖರೀದಿ ಮಾಡಿದ್ವಿ. ಪಬ್ಲಿಕ್ ಹಿಯರಿಂಗ್ ಅಂತ ಬಂದಾಗ ಪರ ಇರೋದ ಮಾತಾಡೋದು ಸ್ಟೇಜ್ ಮೇಲೆ ಮಾತಾಡ್ಬೇಕು ಸರ್. ನಮಗೆ ಸ್ಟೇಜ್ ಮಾತಾಡ್ಬೇಕಂದ್ರೆ ನಮಗೆ ತೊಂದ್ರೆ. ನನಗೆ ಅದು ಏನೋ ಸ್ಟೇಜ್ ಮೇಲೆ ಹತ್ತಿದ್ರೆ ಮಾತಾಡಕ್ ಬರೋದಿಲ್ಲ ನನಗೆ. ನನಗೆ ಬೇಕಾದಂತವ್ರಿಗೆ ಕೆಲವು ಜನಕ್ಕೆ ತಯಾರ ಮಾಡಿದೆ. ಅವಾಗ ನೇಮರಾಜ್ ನಾಯ್ಕ MLA, ನೇಮರಾಜನ್ ಗುಮ್ನಾಗೆ ಇದ್ದಂತಾರೆ ಕೆಲವ್ರು ವಿರೋಧ ಮಾಡಕ್ ಬರಲ್ಲ, ನಮ್ ಜೊತೆಗಿರೋರೇ ವಿರೋಧ ಮಾಡಕ್ ಬರಲ್ಲ. ನಾನು MLA ಕೇಳಿದೆ, ಸರ್ ಒಂದೇ ಮಾತೆ ಸರ್, ಈಗ ನಮ್ ಜೊತೆಗಿರೋರೇ ನಮ್ಮ ಕಂಪ್ನಿಗೆ ವಿರೋಧ ಮಾಡ್ತಾ ಇದಾರೆ ಸರ್, ಹೆಂಗ್ ಮಾಡ್ಲಿ ಇದಕ್ಕೆ ಅಂತ ಕೇಳಿದಾಗ ಒಂದೇ ಮಾತು ಹೇಳಿದ್ರು, MG ನಿನಗೆ ಕಂಪ್ನಿ ಬೇಕಲ್ಲ, ಸಹಕಾರ ಹಾಕತ್ತಲ್ಲ, ನಿನಗೆ ಹುಡ್ರು ಗಿಡ್ರು ಹೋಗ್ತಾರಂತ ಆಸೆ ಐತೆ ನಿನಗೆ, ಅದನ್ನೆಲ್ಲ ಮಾಡಿಕೊಡ್ತೀನಿ. ನಾನು ಒಂದು 70,000 ಓಟ್ ತಗೊಂಡು ಗೆದ್ರಂತ ಮನುಷ್ಯ ನಾನು, ನಿನಗೆ ಸೈನ್ ಮಾಡಿಕೊಡ್ತೀನಿ ಪ್ಲಾಂಟ್ ಹಾಕಕ್ಕೆ, ನೀನು ಧೈರ್ಯವಾಗಿರಿ, ಯಾಕೆ ಹೆದರ್ತೀನಿ ಅಂತ ಹೇಳಿದ್ರು. ನಮ್ಮ ಕಂಪ್ನಿಯವ್ರಿಗೆ ಸಪೋರ್ಟ್ ಮಾಡಿ ಒಂದು ಪ್ಲಾಂಟ್ ತಯಾರು ಮಾಡಿದ್ವಿ. ಒಳ್ಳೆ ಯುವಕರಿಗೆ ಒಳ್ಳೇದಾಯ್ತು. ಅದರಿಂದ ಉದ್ಯೋಗ ಅವಕಾಶ ದೊರಕಿತು. ನೇಮರಾಜ್ ನಾಯ್ಕ ಕೂಡ ನಮಗೆ ಹೇಳ್ತಾರ ನನಗೆ ಪ್ಲಾಂಟ್ ಹಾಕಕ್ಕೆ ಹೆಲ್ಪ್ ಮಾಡಿ ಸೈನ್ ಮಾಡಿಕೊಟ್ರು. ಇದೊಂದು ವಿಶೇಷವಾದ ತಮ್ಮ ಒಂದು ಕಾರ್ಯ ಸಾಧನೆ. ತುಂಬಾ ಸಂತೋಷ ಸರ್. ಪ್ರಿಯ ವೀಕ್ಷಕರೇ, ಟಿ ಯಮನಪ್ಪ ಸರ್ ಮರ್ಬಿಯಾಳ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರು. ಸಕ್ರಿಯ ರಾಜಕಾರಣದಲ್ಲಿ ಸುಮಾರು 4 ದಶಕಗಳೇ ಆಯಿತು. ಸಾಕಷ್ಟು ಒಂದು ಸಾಮಾಜಿಕ ಸೇವೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಿದ್ದಾರೆ. ಅವರ ಇನ್ನಷ್ಟು ಕೆಲಸ ಕಾರ್ಯಗಳು ಇದೇ ರೀತಿ ಸಾಗಲಿ ಅಂತ ಹೇಳಿ ನಾವು ಕೂಡ ಆಶಿಸ್ತೇವೆ. ಇಷ್ಟೊತ್ತು ನಮ್ಮ ಹಾಗೂ ನಮ್ಮ ವೀಕ್ಷಕರ ಮುಂದೆ ತಮ್ಮ ರಾಜಕೀಯ ಅನುಭವ, ಸಾಮಾಜಿಕ ಸೇವೆ ಹಾಗೂ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ಇಷ್ಟೊತ್ತು ತಾವು ನೋಡಿದ್ರಲ್ಲ, ಮರ್ಬಿಯಾಳ ಗ್ರಾಮ ಪಂಚಾಯಿತಿಯ ಹಾಲಿ ಸದಸ್ಯರಾದಂತಹ ಶ್ರೀಯುತ ಟಿ ಯಮನಪ್ಪ ಸರ್ ಇವರ ಮಾತುಗಳನ್ನ. ಇವರ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಲಾಗಿನ್ ಆಗಿ
www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನಾನು ನಾರಾಯಣ ದೇವರಕೆರೆ ಗ್ರಾಮ ಪಂಚಾಯತಿ ಸದಸ್ಯ. 10 ಲಕ್ಷ ರೂಪಾಯಿ ಕೇಳಿ ಭೀಮನಾಯಕನ ಗುಡ್ಡ ಹುಲಿಗೆಮ್ಮನ ಗುಡಿ ಮಾಡಿಸಿದ್ದೀವಿ. ನಮಸ್ಕಾರ. ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಾರಾಯಣ ದೇವರಕೆರೆ. ಈ ಹುಲಿಗೆಮ್ಮನ ರಸ್ತೆ ಭೀಮನಾಯಕ್ ML ಇದ್ದಾಗ 10 ಲಕ್ಷ ರೂಪಾಯಿ ತಗೊಂಬಂದು ಬೇಕೇ ಬೇಕಂತ ಹೇಳಿ ಮಾಡಿಸಿರೋಂಥ ಕೆಲಸ ಇದೆ.